ಸೊ ಗಟ್ಟಿಮೇಳ ಬಗ್ಗೆ ಹೇಳ್ಬೇಕು. ಅದೇ ನಾ ಹೇಳ್ದಂಗೆ ಅದೊಂದು ಟರ್ನ್ ಪಾಯಿಂಟ್ ನಿಮ್ಗೆ. ಅದು ನಿಮ್ ಇಡೀ ಸಿನಿ ಕರಿಯರ್ ಅಥವಾ ಏನ್ ಸೀರಿಯಲ್ ಕರಿಯರ್ ಅಂತ ತಗೊಂಡಾಗ ಅದು ದಟ್ ವಾಸ್ ವೆರಿ ಟರ್ನಿಂಗ್ ಪಾಯಿಂಟ್ ನಿಮ್ಗೆ. ಅಂಜಲಿ, ಅದಿತಿ, ಆರ್ತಿ, ಅಮೂಲ್ಯ, ಈ ನಾಲ್ಕು ಎಲ್ಲರ ಹಿಟ್ ಆಗ್ಬಿಡ್ತು. ಜೊತೆಗೆ ಕರುನಾಡ ಮನಸ್ಸನ್ನೇ ನೀವು ಸೂರೆಗೊಳಿಸಿದಂತ 4 ಪಾತ್ರಗಳು, ಈ 4 ಪಾತ್ರ. ಸೊ ಅದ್ರಲ್ಲಿ ಕೊನೆ ಮಗಳ ಪಾತ್ರ ನೀವು ಮಾಡ್ಬೇಕು ಅಂತ ಫೋನ್ ಕಾಲ್ ಬಂದಾಗ ಹೆಂಗ್ ಅನ್ನಿಸ್ತು? ಫಸ್ಟು ಕಾಲ್ ಬಂದಾಗ ಪಪ್ಪಂಗೆ ಕಾಲ್ ಬಂದಿತ್ತು, ಹಿಂಗೆ ಗಟ್ಟಿಮೇಳ ಅಂತ ಒಂದು ಸೀರಿಯಲ್ ಅಂತ. ನಮಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ರಿಯಾಲಿಟಿ ಶೋಸ್ ಮಾಡೋದ್ರಿಂದ ಸೀರಿಯಲ್ ಏನು ಅಂತಾನೆ ಗೊತ್ತಿರಲಿಲ್ಲ. ಸ್ಟಿಲ್ ಪಪ್ಪ ಅನ್ಸ್ತು, ಪಪ್ಪ ಹೇಳಿದ್ರು ಒಂದು ಒಳ್ಳೆ ಅವಕಾಶ, ಯಾಕೆ ಮಿಸ್ ಮಾಡ್ತೀಯಾ, ಮಾಡ್ಕೋ, ಹೆಂಗಿದ್ರು ಚಿಕ್ಕ ಮಗಳು ರೋಲು, ನಿನ್ ಸ್ಕೂಲ್ಗೂ ತೊಂದರೆ ಆಗಲ್ಲ, ಎರಡು ಮ್ಯಾನೇಜ್ ಮಾಡ್ಬೋದಲ್ಲ ಅಂದ್ರು. ಅವಾಗ ಅನ್ಸ್ತು, ಹೌದಲ್ವಾ ಗಟ್ಟಿಮೇಳ ಒಳ್ಳೆ ಸೀರಿಯಲ್, ಒಳ್ಳೆ ಹೊಸ ಪ್ರಾಜೆಕ್ಟ್ ಬಂದಿದೆಲ್ಲ, ಮಾಡೋಣ, ಸೀರಿಯಲ್ ಮಾಡೋಣ, ಹೊಸ ಜರ್ನಿ ಅನ್ಸ್ತು. ಯಾಕಂದ್ರೆ ಇಲ್ಲಿವರೆಗೂ ರಿಯಾಲಿಟಿ ಶೋ ಫಿಲ್ಮ್ಸ್ ಮಾಡಿದ್ದೆ, ಸೀರಿಯಲ್ ಮಾಡೋಣ, ಹೊಸ ಎಕ್ಸ್ಪೀರಿಯನ್ಸ್ ಅನ್ಸ್ತು. ಸೊ ಅಲ್ಲಿಂದ ಗಟ್ಟಿಮೇಳ ಶುರು ಆಯ್ತು. ಗಟ್ಟಿಮೇಳ ಮಾಡ್ಬೇಕಾದ್ರೂ ಸ್ವಲ್ಪ ಡೌಟ್ ಇತ್ತು, ಆಗತ್ತಾ ಸೀರಿಯಲ್, ಯಾಕಂದ್ರೆ ಸೀರಿಯಲ್ ಮಾಡಿ ಗೊತ್ತಿರ್ಲಿಲ್ಲ. ಬರೀ ಫಿಲ್ಮ್ಸ್ ರಿಯಾಲಿಟಿ ಶೋ ಮಾಡಿದ್ರಿಂದ ಸೀರಿಯಲ್ ಮಾಡಿ ಗೊತ್ತಿರ್ಲಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಸಿಕ್ಕಾಪಟ್ಟೆ ಕಲ್ತೆ. ಯಾಕಂದ್ರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಆಕ್ಟಿಂಗ್ ರೇಂಜಸ್ ನ ಕಲ್ತೆ, ಹೆಂಗ್ ಮಾಡ್ಬೇಕು ಯಾವ್ಯಾವ್ದು ಅಂತ. ಬಟ್ ಗಟ್ಟಿಮೇಳದಲ್ಲಿ ಒಂದ್ ರೋಲ್ ಒಳಗೆ ಹೇಗ್ ಹೋಗ್ಬೇಕು ಅನ್ನೋದನ್ನ ಕಲ್ತೆ ಅಲ್ವಾ. ಅಂದ್ರೆ ಅಂಜಲಿ, ಅಂಜು ಅನ್ನೋದೊಂದು ಪಾತ್ರ ಮಹತಿ ಒಳಗೆ ಬಂದ್ ಕೂತ್ಬಿಡ್ದು 4 ವರ್ಷನ ಜರ್ನಿ. ನನ್ಗೆ ಹೆಂಗಂದ್ರೆ ಈಗ್ಲೂ ಯಾರಾದ್ರೂ ಅಂಜು ಅಂತ ಕರೆದ್ರೆ ನಾನ್ ತಿರುಗಿರ್ತೀನಿ ಎಷ್ಟೋ ಸಲ. ಅವಾಗ ನಂಗೆ ರಿಯಲೈಸ್ ಆಗುತ್ತೆ, ನನ್ನ ಹೆಸರು ಮಹತಿ, ಅಂಜು ಅಲ್ಲ ಅಂತ. ಸೊ ಈಗ್ಲೂ ಹಂಗಾಗ್ಬಿಟ್ಟಿದೆ ನಂಗೆ ಅಂಜಲಿ ಅನ್ನೋ ಹೆಸರು. ತುಂಬಾನೇ ಇಷ್ಟಪಟ್ಟು ಮಾಡಿರೋ ರೋಲು, ಯಾಕಂದ್ರೆ ಇಡೀ ಚೈಲ್ಡ್ಹುಡ್ PU ಎಲ್ಲ ಅಲ್ಲೇ ಮುಗಿಸ್ಬಿಟ್ಟಿದೀನಿ. ಸೊ 7th ಇಂದ ಹಿಡಿದು PU ತನಕ ಅಲ್ಲೇ ಇದ್ದಿದ್ರಿಂದ 5 ವರ್ಷ, ನಿಜ 5 ವರ್ಷ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಷ್ಟು ವರ್ಷ ಮಾಡಿದ್ದೀನಿ. ಸೊ 5 ವರ್ಷ ಜರ್ನಿ ಗಟ್ಟಿಮೇಳ, 5 ವರ್ಷ ಜರ್ನಿ. ವರ್ಷಗಳು ಹೆಂಗ್ ಉರುಳ್ತವೆ ಅಂತಾನೆ ಗೊತ್ತಾಗಲ್ಲ. ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ನನ್ಗೆ ಲಾಸ್ಟ್ ಡೇ ಅಂತೂ ಹೆಂಗ್ ಅಳು ಬಂದ್ಬಿಟ್ಟಿತ್ತಂದ್ರೆ, ಒಂದ್ ಫ್ಯಾಮಿಲಿ ಕಳ್ಕೊತಾ ಇದೀನಿ ಅನ್ನೋ ಫೀಲ್ ಆಗೋಗಿತ್ತು. ಅಲ್ಲಿರೋ ಅಕ್ಕಂದ್ರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ತುಂಬಾ ಕ್ಲೋಸ್ ಆಗಿದ್ರು. ಆಮೇಲೆ ಅಲ್ಲೆಲ್ಲ ಚಿಕ್ಕ ಮಗು ತರ ನೋಡೋರು. ಹೌದು. ಸೊ ಒಂಥರ ಹೆಂಗೆ ಅಂದ್ರೆ ಚಿಕ್ಕ ಮಗು ನಾನು ಅವ್ರಿಗೆ. ಅದ್ ಇನ್ನೊಂದು ವಿಶೇಷ ಏನಂದ್ರೆ, ಸೀರಿಯಲ್ ಸ್ಟಾರ್ಟಿಂಗ್ ಇದ್ದಾಗ ನಾನು ಇಷ್ಟಿದ್ದೆ, ಮುಗಿತಾ ಎಲ್ರಿಗಿನ ಎತ್ತರ ಆಗೋದೆ. ಸೊ ಎಲ್ಲ ಹೇಳೋರು, ಇನ್ನ ಎಷ್ಟ್ ಎತ್ತರ ಆಗ್ತೀಯಾ, ಸಾಕು ಅಕ್ಕಂದ್ರಿಗಿನ ಎತ್ತರ ಆಗ್ತಿದ್ಯಾ ನೀನು ಅಂತ. ನಿಮ್ ಬೆಳವಣಿಗೆನ ಅವರು ನೋಡಿದಾರೆ ಅಂತ. ನಿಜ, ಎಲ್ಲ ನೋಡಿದ್ದಾರೆ. ಈಗ್ಲೂ ಅಷ್ಟೇ ನಿಶಕ್ಕ, ಅಮೂಲ್ಯ ಆಗಿರ್ಬೋದು, ಪ್ರಿಯಕ್ಕ ಆಗಿರ್ಬೋದು, ಎಲ್ಲ ಕಾಲ್ ಮಾಡಿ ಹೇಳ್ತಿರ್ತಾರೆ, ಎಷ್ಟಿದ್ದೆ ಅಲ್ಲನೆ, ಇಷ್ಟ ಎತ್ತರ ಆಗೋದೆ ಅಂತ. ಕರೆಕ್ಟ್. ಸೊ ಅವರು ನೋಡಿದ್ದಾರೆ ಹೇಗ್ ಬೆಳ್ದಿದೀನಿ ಅಂತ. ಸೂಪರ್. ಸೊ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ, ಅಂದ್ರೆ ಡ್ರಾಮಾ ಜೂನಿಯರ್ಸ್ ನಡೆಯುವಾಗ ಸೋಷಿಯಲ್ ಮೀಡಿಯಾ ಅನ್ನೋ ಇತ್ತು, ಅಂದ್ರೆ ಅಷ್ಟಿರ್ಲಿಲ್ಲ, ಈ ತರ ಇರ್ಲಿಲ್ಲ, ಫೇಸ್ಬುಕ್ ಇತ್ತು. ಎಸ್. ಗಟ್ಟಿಮೇಳ ಅಂತ ಬಂದಾಗ ಬ್ಲಾಸ್ಟ್, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಥವಾ ಎಲ್ಲ ಕಡೆ ನಿಮ್ದೇ ಹಾವಳಿ, ಗಟ್ಟಿಮೇಳ ಅಷ್ಟೇ. ಸೀರಿಯಲ್ ಅಂದ್ರೆ ಅದೊಂದೇ ಇರ್ತಿತ್ತು ನಮಗೆ ಗೊತ್ತಿರೋ ಪ್ರಕಾರ, ನಾವು ನೋಡಿದೀವಿ ಮನೇಲಿ ಕುತ್ಕೊಂಡು. ಸೊ ಅಷ್ಟು ಒಂದು ಡಿಜಿಟಲ್ ನ ಕೂಡ ಕ್ರೇಜ್ ಮಾಡಿದಂತಹ ಸೀರಿಯಲ್ ಅಂದ್ರೆ ಅದು ಗಟ್ಟಿಮೇಳ ಅಂತಂದ್ರೆ ತಪ್ಪಾಗಲ್ಲ. ಸೊ ಅಲ್ಲಿ ದ ರಿಯಲ್ ಫೇಮ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು, ರಿಯಲ್ ಫ್ಯಾನ್ ಬೇಸ್ ಅಥವಾ ದ ರಿಯಲ್ ರೆಕಗ್ನೈಸೇಷನ್ ಸ್ಟಾರ್ಟ್ ಆಯ್ತು. ನೀವೇ ಅಂಜಲಿ, ಮಹತಿ, ಅದು ಹೊರಟೋಯ್ತು. ಡ್ರಾಮಾ ಜೂನಿಯರ್ಸ್ ಓಕೆ, ಅದು ಒಂದು ಐಡೆಂಟಿಫೈ ಮಾಡ್ತಿದ್ರು. ಡ್ರಾಮಾ ಜೂನಿಯರ್ಸ್ ಪ್ಲಸ್ ಅಂತ ಇನ್ನೊಂದು ಬಂತು ಹೊಸದಾಗಿ, ಗಟ್ಟಿಮೇಳ ಅಂತ. ಸೊ ಈ ಫೇಮ್ ಐ ಥಿಂಕ್ ತುಂಬಾ ಡಿಫ್ರೆಂಟ್ ಆಗಿ ಹಿಟ್ ಆಯ್ತು ಅನ್ಸುತ್ತೆ. ನೀವು ಟೀಮ್ ಅಲ್ಲಿ ಇದ್ರಿ, ನಿಮಗೆ ಬೇಕಾಗಿತ್ತು ಆ ಒಂದು ಸಿನಿ ಕರಿಯರ್ ಪುಷ್ ಬೇಕಾಗಿತ್ತು. ಸೊ ಅದೆಲ್ಲ ಫ್ಯಾನ್ ಬೇಸ್ ನ ಈ ವಯಸ್ಸಿನಲ್ಲೇ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇತ್ತು. ಐ ಥಿಂಕ್ ಯು ವರ್ 10th ಅವಾಗಲ್ವಾ? ಗಟ್ಟಿಮೇಳ ಸ್ಟಾರ್ಟ್ ಆದಾಗ 7th. ಸೊ 7th ಅಲ್ಲಿ ಇದ್ದಾಗ ಸ್ಟಾರ್ಟ್ ಆಗಿದ್ದು. ಡೆಫಿನೆಟ್ಲಿ ನಾನು ಹೇಳ್ಬೇಕಂದ್ರೆ, ಗಟ್ಟಿಮೇಳ ನನ್ ಒಂದ್ ಸೀರಿಯಲ್ ಅಷ್ಟೊಂದು ಕ್ರೇಜ್ ಇರುತ್ತಾ ಅಂತ ಗೊತ್ತಾಗಿದ್ದು ಗಟ್ಟಿಮೇಳಕ್ಕೆ ಬಂದ್ಮೇಲೆ. ಯಾಕಂದ್ರೆ ಆ ಫ್ಯಾನ್ ಪೇಜಸ್ ಎಷ್ಟಿತ್ತು, ಆಮೇಲೆ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದಕ್ಕೆ ಅದು ಪ್ರಾಮಿನೆನ್ಸ್ ಇತ್ತು. ಎಕ್ಸಾಕ್ಟ್ಲಿ. ಈಗ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತಿರ್ಲಿಲ್ಲ. ನಮ್ 4 ಜನ ಅಕ್ಕ ತಂಗಿ ಆಗಿದ್ರಿಂದ ಆ ಡೈಲಾಗ್ಸ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಫಸ್ಟ್ ಸೀರಿಯಲ್ ಅನ್ಸುತ್ತೆ ಅಕ್ಕ ತಂಗಿರ್ ಕತೆ ತೋರಿಸಿದ್ದು ಕನ್ನಡ ಟೆಲಿವಿಷನ್ ಹಿಸ್ಟ್ರಿಲೇ ಗಟ್ಟಿಮೇಳ ಅನ್ಸುತ್ತೆ. ಅದಾದ್ಮೇಲೆ ಬೇರೆ ಎಲ್ಲ ಅದ್ರದ್ದೇ ಇನ್ನೊಂಥರ ಬಂತು, ಅದನ್ನೇ ನೋಡ್ಕೊಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ಅಕ್ಕ ತಂಗಿರ್ 4 ಜನ ಕತೆ ಬಂದಿದ್ ಗಟ್ಟಿಮೇಳ. ಹೌದು. ಇನ್ಫ್ಯಾಕ್ಟ್ ಆ ಟ್ಯಾಗ್ ಲೈನೇ ಎಮೋಷನಲ್ ಆಗಿತ್ತು, ಹೆಣ್ಣು ಹೆತ್ತವರ ಕನಸು ಗಟ್ಟಿಮೇಳ ಅಂತ. ಸೊ ಆ ಟ್ಯಾಗ್ ಲೈನೇ ಎಷ್ಟೋ ಜನ ಪೇರೆಂಟ್ಸ್ ಹೃದಯಕ್ಕೆ ಟಚ್ ಆಗಿದೆ ಅಂತಾನೆ ಹೇಳ್ಬೋದು. ಹೃದಯ ಮುಟ್ಟಿದೆ ಎಷ್ಟೋ ಜನ ಪೇರೆಂಟ್ಸ್. ಎಸ್. ಸೊ ಚಿಕ್ಕ ವಯಸ್ಸಿಂದನೂ ಸ್ಕೂಲು ಶೂಟು ಇದನ್ನೇ ನೋಡ್ಕೊಂಡ್ ಬಂದ್ಬಿಟ್ರಿ ಅನ್ಸುತ್ತೆ ಅಲ್ಲ? ಅಂದ್ರೆ ಮೇ ಬಿ ಬುದ್ಧಿ ಬಂದಾಗ ನೀವು ಡ್ರಾಮಾ ಜೂನಿಯರ್ಸ್. ಹೌದು. ಸೊ ಆಗಿಂದನೂ ಶೂಟ್, ಸ್ಕೂಲ್,
ಸ್ಕೂಲ್ ಬಿಟ್ರೆ ಶೂಟ್, ಇಷ್ಟೇ ಆಗೋಗಿತ್ತು ನನ್ಗೆ life. ಸ್ವಲ್ಪ ಸಲ ಅನ್ಸುತ್ತೆ, ಅಯ್ಯೋ ಶೂಟಿಂಗ್ ಸುಸ್ತು, ಕಾಲೇಜ್ ಹೋಗೋಣ ಸ್ಕೂಲ್ಗೆ ಹೋಗೋಣ ಅಂತ. 2 ದಿನ ಸ್ಕೂಲ್ಗೆ ಹೋದ್ರೆ ಶೂಟಿಂಗ್ ಮಿಸ್ ಮಾಡ್ತಿರ್ತೇನೆ. ಅಯ್ಯೋ ಶೂಟಿಂಗ್ ಇಷ್ಟ ಅಲ್ಲ ಅಂತ. ಸೊ ಹೆಂಗೆ ಅಂದ್ರೆ ಬಿಟ್ಟಿರಕ್ಕಾಗಲ್ಲ ಚಿಕ್ಕ ವಯಸ್ಸಿಂದಾನು. ಹೌದು. ಸೊ ಎರಡು ಒಟ್ಟೊಟ್ಟಿಗೆ ಆಗ್ತಿರೋದ್ರಿಂದ ನನ್ಗೆ ಎಲ್ಲೂ ಸ್ವಲ್ಪ ಜನ ಕೇಳ್ತಾರೆ, ನಿನ್ ಸ್ಕೂಲ್ ಲೈಫ್ ನ ಮಿಸ್ ಮಾಡ್ಕೊಳಲ್ವಾ ಅಂತ. ಬಟ್ ನಾನ್ ಹೇಳೋದಿಷ್ಟೇ, ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕೆಲಸ. ಸೊ ಎರಡೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ಸ್ಕೂಲ್ ಲೈಫಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ರು, ಕಾಲೇಜಲ್ಲಂತೂ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಈಗಲೂ ಅಷ್ಟೇ. ಅಂಡ್ ಶೂಟಿಂಗು ತುಂಬಾನೇ ಚೆನ್ನಾಗಾಗ್ತಿದೆ, ಒಳ್ಳೆ ಹೆಸರು ಸಿಕ್ಕಿದೆ. ಗಟ್ಟಿಮೇಳ ಆಗ ಎಂತ ಫೇಮಲ್ ಇತ್ತು ಅಂತ ಅಂದ್ರೆ, ಐ ಥಿಂಕ್ ನೀವು ಡೇ ಅಂಡ್ ನೈಟ್ ಶೂಟ್ ಮಾಡೋ ತರ ಆಗಿತ್ತು ಸಿಚುವೇಶನ್ಸ್ ಎಲ್ಲ. ಸೊ ಆ ಸಿಚುವೇಶನ್ ಟೈಮ್ ನಲ್ಲಿ 10th ನ ಒಳ್ಳೆ ರಿಸಲ್ಟ್ ಕೊಟ್ಟು ಪಾಸ್ ಮಾಡ್ತೀರಾ, ಜನಕ್ಕಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಹಬ್ಬ ನಮ್ಮ ಹತಿ ಇಷ್ಟೊಂದು ಒಳ್ಳೆ ರೀತಿಯ ಎಜುಕೇಶನ್ ಕೂಡ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ. ಹೇಗಿತ್ತು ನಿಮ್ದು ಎಜುಕೇಶನ್ ಆ ಟೈಮಲ್ಲೆಲ್ಲ, ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ಅಂದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಈಗ್ಲೂ ಹಂಗೆ ಮಾಡ್ತೀನಿ. ಸೆಟ್ಗೆ ಬುಕ್ಸ್ ತಗೊಂಡು ಹೋಗ್ಬಿಡ್ತೀನಿ ಎವ್ರಿ ಟೈಮ್. ಸೆಟ್ ಬುಕ್ಸ್ ತಗೊಂಡೋಗಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ತಿದ್ದೆ, ಇವತ್ತು ಯಾವ ಚಾಪ್ಟರ್ ಮಾಡಿದ್ದಾರೆ ಹೇಳು ಅಂತ. ಅದನ್ನ ಅಲ್ಲೇ ಓದ್ಕೋತಾ ಇದ್ದೆ ಫ್ರೀ ಟೈಮಲ್ಲಿ. ಈಗ ನನ್ನ ಸೀನ್ ಇಲ್ವೋ ಅವ್ರಿಗೆ ಹೇಳ್ಬಿಡ್ತಿದ್ದೆ, ಅಣ್ಣ ನನ್ನ ಸೀನ್ ಇದ್ದಾಗ ಕರೀರಿ, ಆಯ್ತು ಪುಟ್ಟ ನೀನು ಓದ್ಕೊ ಅನ್ಬಿಡೋರು ಅವರು. ಪಾಪ ಅವರು ತುಂಬಾ ಸಪೋರ್ಟಿವ್ ಇದ್ರು ಗಟ್ಟಿಮೇಳದವರು. ಸೊ ಎವ್ರಿ ಟೈಮ್ ಅವ್ರು ಓದ್ಕೊಳ್ಳೋ ಪುಟ್ಟ ಅಂದ ತಕ್ಷಣ ಹೋಗಿ ಓದ್ಕೋತಾ ಇದ್ದೆ. ಕರೆದಿದ ತಕ್ಷಣ ಬುಕ್ ಸೈಡ್ ಇಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಸೊ ಈ ರೀತಿ ಹೆಂಗಾಯ್ತಂದ್ರೆ, ನನಗೆ ಸ್ಕೂಲ್ ಮಿಸ್ ಆದ್ರೂ ಪೋರ್ಷನ್ಸ್ ಮಿಸ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಏನೇನಿತ್ತು ಎಲ್ಲ ಅಪ್ ಟು ಡೇಟ್ ಅಪ್ಡೇಟ್ ಆಗಿರ್ತಿದ್ದೆ, ನಾನು ಎಲ್ಲ ಕಲ್ತಿರ್ತಿದ್ದೆ. ಸೊ ಈ ರೀತಿ ಎಜುಕೇಶನ್ ನಡೀತು. ಆಮೇಲೆ ಯೂಶಲಿ ಹೆಂಗಿರುತ್ತಂದ್ರೆ, ಆರ್ಟಿಸ್ಟ್ಗಳನ್ನ ತಕ್ಷಣ ಅಷ್ಟೊಂದು ಎಜುಕೇಶನ್ ಕಡೆ ಫೋಕಸ್ ಕೊಡಲ್ಲ ಅನ್ಕೊಂಡಿರ್ತಾರೆ. ಬಟ್ ಐ ವಾಂಟೆಡ್ ಟು ಪ್ರೂವ್ ಇಟ್ ರಾಂಗ್. ಆಗತ್ತೆ, ಆ ಸ್ಟೀರಿಯೋಟೈಪ್ ನ ಬ್ರೇಕ್ ಮಾಡ್ಬೇಕಿತ್ತು. ಆಗತ್ತೆ, ನಮ್ ಕೈಯಲ್ಲೂ ಎಲ್ಲ ಆಗುತ್ತೆ. ಎಸ್, ಡೆಫಿನೆಟ್ಲಿ ಒಂದ್ ಕಡೆ ಪ್ಯಾಷನ್, ಒಂದ್ ಕಡೆ ಎಜುಕೇಶನ್ ಎರಡನ್ನೂ ಮಾಡ್ಬೋದು ಅಂತ ನನಗೆ ತೋರ್ಸೋ ಆಸೆ ಇತ್ತು. ಸೊ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ನನ್ನಿಂದಾನೇ ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ, ಅಕ್ಕ ನೀವ್ ಹೆಂಗಕ್ಕ ಪ್ಯಾಷನ್ ಎಜುಕೇಶನ್ ಮ್ಯಾನೇಜ್ ಮಾಡ್ತೀರಾ ಅಂತ. ಹಂಗೆ ಕೇಳಿದಾಗ ಖುಷಿ ಆಗುತ್ತೆ. ನನ್ನಿಂದ ಸ್ವಲ್ಪ ಜನ ಇನ್ಸ್ಪೈರ್ ಆದ್ರಲ್ಲ ಅಂತ ಕೇಳೇ ಖುಷಿ ಆಗುತ್ತೆ. ಕರೆಕ್ಟ್. 10% ಎಷ್ಟು ಹಾಗಾದ್ರೆ? 625 620 ಬಂತು. ಸ್ಟೇಟ್ 5th ರ್ಯಾಂಕ್. 99.9999999 ಅನ್ಸುತ್ತೆ. 99.6. 5 ಮಾರ್ಕ್ಸ್ ಎಲ್ಲಿ, ಅಯ್ಯೋ ದೇವ್ರೆ. ಬಟ್ ಕಂಗ್ರ್ಯಾಚುಲೇಷನ್ಸ್. ಸೊ 10th ಕೂಡ ಅಷ್ಟೇ ಚೆನ್ನಾಗಾಯ್ತು.